ನಮಸ್ಕಾರ ಎಲ್ರಿಗೂ. ಕೃತಿ ಇನ್ ಕಿಚನ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ವಿಶೇಷ ಅದ ರೀ. ನಾನು ಫಸ್ಟ್ ಟೈಮ್ ನನ್ನ ರೆಸಿಪಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಹಾಗಾಗಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸ್ರಿ. ಇಂದಿನ ರೆಸಿಪಿ ಶುರು ಮಾಡೋಣ ಬನ್ನಿ. ಇವತ್ತು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಆದಂಥ ಮಾದ್ಲಿ ಹೆಂಗೆ ಮಾಡೋದು ಅಂತ ನೋಡಮ್. ಇದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬದೊಳಗೆ ವಿಶೇಷವಾಗಿ ಮಾಡ್ತೀವ್ರಿ. ಇದನ್ನು ನಾವು ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ರೀ. ಅರ್ಧ ಕಪ್ನಷ್ಟು ಉಂಡೆ ರವೆ ಹಾಕ್ತಾಯಿದ್ದೀನಿ ರೀ. ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಇವೆಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳಮ್ರಿ. ಯಾಕಂದರೆ ಎಣ್ಣೆ ಅದೆಲ್ಲ ಹಾಕಿರ್ತೀವಲ್ರಿ, ಎಣ್ಣೆ ಎಲ್ಲ ಚೆನ್ನಾಗಿ ಎಲ್ಲದ್ರ ಜೋಡಿ ಕೂಡ್ಕೋಬೇಕಲ್ಲ, ಹಾಗಾಗಿ ಕಲಸಂಬ್ರಿ. ಇದೆಲ್ಲ ಕಲಸಾದ ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳಮ್ರಿ. ಈ ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿ ಇರಬೇಕ್ರಿ. ಇದಕ್ಕೆ ಮಾದ್ಲಿ ಮಾಡೋದಕ್ಕೆ ಗಟ್ಟಿಯಾಗಿ ಇರಬೇಕ್ರಿ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ ರೀ. ಈಗ ನಂತರ ಇದನ್ನು ನೆನೆಯೋದು ಅದು ಏನೂ ಬೇಕಾಗಿಲ್ಲ ರೀ. ನೆನೆಯೋಕ್ಕೆ ನೀಡೋದು ಅವಶ್ಯಕತೆ ಇಲ್ಲ. ಹಾಗೆ ಕಲಸನೇ ಮಾಡ್ಬೋದು ರೀ ಇದನ್ನು ಚಪಾತಿ. ಹಾಗಾಗಿ ಇವಾಗ ನೋಡಿರಿ, ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿನಿ. ಈ ರೀತಿ ಇಷ್ಟು ಹದ ಇದ್ದರೆ ಸಾಕ್ರಿ. ಈ ರೀತಿ ಗಟ್ಟಿಯಾಗಿರಬೇಕು ಹಿಟ್ಟು. ಇವಾಗ ಒಂದೊಂದೇ ದೊಡ್ಡ ಉಳ್ಳಿ ಮಾಡ್ಕೊಳಮ್ರಿ. ಈಗ ಒಂದೊಂದು ದೊಡ್ಡ ಉಳ್ಳಿ ಮಾಡಿಕೊಂಡು ಅದನ್ನು ಚಪಾತಿ ಮಾಡ್ಕೊಳಮ್ರಿ. ನಂತರ ಒಂದು ಉಳ್ಳಿ ತೊಗೊಂಡು ಚಪಾತಿ ಮಾಡೋ ಮಣಿ ಇರ್ತದಲ್ರಿ, ಚಪಾತಿ ಮಾಡೋ ಮಣಿ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರೀ. ಚಪಾತಿ ಥರ ಇವನ್ನ ತೀಡ್ಕೊತಿದ್ದೀನಿ ರೀ. ಚಪಾತಿ ನಾವು ತೆಳ್ಳಗೆ ಮಾಡ್ತೀವಿ ರೀ, ಆದರೆ ಈ ಮಾದ್ಲಿಗೆ ಚಪಾತಿ ಥರ ದಪ್ಪ ಚಪಾತಿ ಮಾಡ್ಕೋಬೇಕ್ರಿ. ಇದಕ್ಕೆ ತೆಳ್ಳಗೆ ಬೇಕಾಗಲ್ರಿ, ಆದಷ್ಟು ದಪ್ಪನೇ ಇರಬೇಕ್ರಿ ಇದಕ್ಕೆ. ಈಗ ನೋಡ್ರಿ, ಈ ಥರ ದಪ್ಪದಾಗಿ ಚಪಾತಿನ ಮಾಡ್ಕೊತಿದ್ದೀನಿ. ಇಷ್ಟು ದಪ್ಪ ಇದ್ದರೆ ಸಾಕ್ರಿ, ಭಾಳ ತೆಳ್ಳಗೆ ತೀಡೋದು ಬೇಡ್ರಿ ಇದನ್ನು. ಇವಾಗ ಈ ಚಪಾತಿನ ಬಿಸಿ ಕಾದಿರುವಂಥ ಬಿಸಿ ತವಾ ಮೇಲೆ ಹಾಕತ್ತೀನಿ ರೀ. ಈಗ ಎಲ್ಲೂ ಹೊತ್ತಲಾರ್ದಂಗೆ ಸರಿಯಾಗಿ ಇದನ್ನು ಎರಡೂ ಕಡೆ ಬೇಯಿಸ್ಬೇಕ್ರಿ. ಇದನ್ನು ಹೊತ್ತಬಾರ್ದ್ರಿ. ಇದನ್ನು ಕಪ್ಪಾಗಿ ಎಲ್ಲ ಕಡೆ ಸೀದೋಗೋ ಥರ ಮಾಡಬೇಡ್ರಿ. ಇದನ್ನು ಸರಿಯಾಗಿ ಎರಡೂ ಕಡೆ ಚೆನ್ನಾಗಿ ಒಂದು ಬಟ್ಟೆ ಇದ್ದರೆ ಬಟ್ಟೆಯಿಂದ ಹಿಂಗೆ ಪ್ರೆಸ್ ಮಾಡಿ ಸರಿಯಾಗಿ ಎರಡೂ ಕಡೆ ಬೇಯಿಸ್ಕೊಳಂಬ್ರಿ. ಇದಕ್ಕೆ ಎಣ್ಣೆ ಅದು ಏನೂ ಹಾಕೋದು ಏನು ಇಲ್ಲರಿ. ಇದಕ್ಕೆ ಎಣ್ಣೆ ಅದು ಏನೂ ಹಾಕಿ ಬೇಯಿಸೋದಿಲ್ಲರಿ. ಒಣ ಚಪಾತಿನೇ ಹಂಗೆ ಬೇಯಿಸ್ಕೊಳ್ಳೋದ್ರಿ. ಇದನ್ನು ಸರಿಯಾಗಿ ಎರಡೂ ಕಡೆ ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡು ಇವಾಗ ನೋಡಿರಿ, ಇಷ್ಟು ಬೇಯಿದ್ರೆ ಸಾಕ್ರಿ. ಈ ರೀತಿ ಮಾಡಿ ತೆಗಿತಾ ಇದ್ದೀನಿ ರೀ. ಎಲ್ಲ ಚಪಾತಿಗಳನ್ನೂ ಈ ರೀತಿ ಲಟ್ಟಿಸ್ಕೊಂಡು ಇಷ್ಟಿಷ್ಟ ದಪ್ಪ ಇರಬೇಕ್ರಿ. ಎಲ್ಲ ಚಪಾತಿ ಹಿಂಗೆ ಮಾಡಿಕೊಂಡು ಒಂದು ಪಾತ್ರೆದೊಳಗೆ ಹಾಕಿಟ್ಕೊಳಮ್ರಿ. ಇದನ್ನು ಈ ಚಪಾತಿ ಎಲ್ಲ ಸ್ವಲ್ಪ ತಣ್ಣಗಾಲ್ರಿ. ಒಂದು ಸ್ವಲ್ಪ ತಣ್ಣಗಾಗುತ್ತಾನ ನಾವು ಎಳ್ಳು ಇವೆಲ್ಲ ಹುರ್ಕೊಳಮ್ರಿ. ಮಾದ್ಲಿಗೆ ಹಾಕಕ್ಕೆ ಬೇಕಾಗುವಂಥ ಎಳ್ಳು ಮತ್ತು ಸೋಪು ಇವೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳಮ್ರಿ. ಬರೀ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿನಿ. ಇದಕ್ಕೆ 1/4 ಕಪ್ನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ರೀ. ಜಾಸ್ತಿ ಏನು ಹುರಿಯೋದೇನು ಬೇಡ ರೀ. ಇದನ್ನು ಸ್ವಲ್ಪ ಕೆಂಪಗಾದ್ರೆ ಸಾಕ್ರಿ, ಹಸಿ ವಾಸನೆ ಹೋದರೆ ಸಾಕ್ರಿ. ಅಷ್ಟು ಇದನ್ನು ಹುರ್ಕೊಳಮ್ರಿ. ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದ್ರಿ. ಇದು ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಆ ರೀತಿ ಹೆಚ್ಚೂ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೂ ಕಡಿಮೆನೂ ಹಾಕೋರಿ. ಇದನ್ನು ನಾನು 1/4 ಕಪ್ನಷ್ಟು ತೊಗೊಂಡಿನಿ ರೀ. ಇವನ್ನ ಚೆನ್ನಾಗಿ ಹುರಿತಾ ಇದ್ದೀನಿ ರೀ. ಇವಾಗ ನೋಡಿರಿ, ಸ್ವಲ್ಪ ಕೆಂಪಾಗಿ ಹುರಿದವ್ರಿ ಇವೆಲ್ಲ. ಈಗ ಒಂದು ಬೌಲಿಗೆ ತಕ್ಕೋತೀನಿ ರೀ. ಈಗ ನಂತರ ಇದೇ ಪ್ಯಾನ್ಗೆ ಒಂದು 2 ಟೀ ಸ್ಪೂನ್ನಷ್ಟು ಸೋಪು, ಬಡೆ ಸೋಪ್ ಹಾಕಕತ್ತೀನಿ ರೀ. ಬಡೆ ಸೋಪ್ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ರೀ. ಸ್ವಲ್ಪ ಹಸಿದೂ ಹಾಕ್ತಾರೆ, ಹಸಿ ಹಂಗೆ ಸೋಪನ್ನು ಹುರಿಲಾರ್ದೇನೂ ಹಾಕ್ತಾರೆ. ಆದರೆ ನಾನು ಹುರಿದು ಹಾಕೋತಾ ಇದ್ದೀನಿ ರೀ. ಹುರಿದು ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ರುಚಿ ಬೇರೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹುರಿದು ಹಾಕ್ತಾ ಇದ್ದೀನಿ ರೀ. ಇವಾಗ ನೋಡಿರಿ, ಸ್ವಲ್ಪ ಹುರಿದಾಗ್ಯಾವ ಇವೆಲ್ಲ. ಇವಾಗ ನೋಡಿರಿ, ಇವೆಲ್ಲ ಚಪಾತಿ ಎಲ್ಲ ತಣ್ಣಗಾಗ್ಯಾವ. ಈಗ ಇವನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳಮ್ರಿ. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಹಾಕ್ಕೊಂಡು ಇದನ್ನೆಲ್ಲ
ಪುಡಿ ಮಾಡ್ಕೊತೀನಿ ರೀ ಇವಾಗ ನೋಡಿರಿ ಈ ರೀತಿ ಪುಡಿ ಸ್ವಲ್ಪ ಸಣ್ಣಗೆ ಇರಬೇಕು ರೀ ಇದನ್ನು. ಈಗ ನೋಡಿರಿ ಇದೆಲ್ಲ ಅಷ್ಟು ಚಪಾತಿ ಎಲ್ಲ ಪುಡಿ ಮಾಡಿಕೊಂಡು ಹಾಕ್ಕೊಂಡಿನಿ ರೀ ಈಗ ಇದಕ್ಕೆ ಈಗೇನು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ರೀ ಅದೇ ಕಪ್ನಾಗೆ 1 ಕಪ್ನಷ್ಟು ಸಣ್ಣಗೆ ಪುಡಿ ಮಾಡಿಕೊಂಡು ಬೆಲ್ಲ ಹಾಕಕತ್ತೀನಿ ರೀ. ಇದೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ಮಿಕ್ಸ್ ಮಾಡಿ ಈಗ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದ್ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಲ್ಲ ಇಷ್ಟು ಸರಿಯಾಗಿ ಬೆಲ್ಲ ಮಿಕ್ಸ್ ಆಗತ್ತನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಮ್ರಿ ಇದನ್ನು. ಈಗ ನೋಡಿರಿ ಇದೆಲ್ಲ ಸ್ವಲ್ಪಾಗಿ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಒಂದ್ಸಲ ಬೆಲ್ಲ ಎಷ್ಟು ಮಿಕ್ಸ್ ಆದರೆ ಸಾಕ್ರಿ, ಬಾಳೆಹಣ್ಣು ಪುಡಿ ಮಾಡೋದು ಬೇಕಾಗಿಲ್ಲ ರೀ ಇದಕ್ಕೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-2 ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಮ್ರಿ. ಈಗ ನೋಡಿರಿ ಈ ಥರ ಈಗ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿನಿ ರೀ. ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ರೀ ಇದೇ ಥರನೇ ಇದೆಲ್ಲ ಪುಡಿನೂ ಹಿಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಳ್ಳೋಮ್ರಿ ಅಷ್ಟು ಎಲ್ಲ. ಇವಾಗ ನೋಡಿರಿ ಅಷ್ಟು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿವಿ. ಈಗ ಬೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಂಡಿವಿ. ಮಾಡಿ ಒಂದು ತಟ್ಟೆದಾಗ ಹಾಕ್ಕೊಂಡಿದ್ದೀನಿ ರೀ ಎಲ್ಲ. ಇವಾಗ ಇದಕ್ಕೆ ಆಗಲೇ ಏನು ಹುರಿದಿಟ್ಟಿದ್ವಲ್ಲ ರೀ ಎಳ್ಳು ಅವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ಇವಾಗ ಹುರಿದಿದ್ದಂಥ ಎಳ್ಳು ಹಾಕ್ಕೊಳಕತ್ತೀನಿ ರೀ. ಈಗ ಹುರಿದಿದ್ದು ಸೋಪ್ ಇದ್ವಲ್ಲ ರೀ ಬಡೆ ಸೋಪ್ ಹಾಕ್ಕೊಳಕತ್ತೀನಿ ರೀ. ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅವನ್ನ ಹಾಕ್ತಾಯಿದ್ದೀನಿ. ಇವಾಗ 3 ಟೀ ಸ್ಪೂನ್ನಷ್ಟು ಪುಟಾಣಿ ತೊಗೋತಾ ಇದ್ದೀನಿ ರೀ. ಪುಟಾಣಿ ಹಾಕಕತ್ತೀನಿ. ಈ ಮಾದಲಿಗೆ ಪುಟಾಣಿ ಇರಲಾರ್ದೆ ನಾವು ಮಾದಲಿ ಮಾಡಲ್ಲ ರೀ, ಪುಟಾಣಿ ಹಾಕ್ತೀವಿ ರೀ. ಪುಟಾಣಿ ಭಾಳ ಚಲೋ ಆಗ್ತದೆ. ಮಧ್ಯ ಪುಟಾಣಿ ಬಂದ್ರೆ ಹರಿ ರುಚಿ ಆಗ್ತದೆ ರೀ. ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿದು ಕೆರೆ ಹಾಕೋತಾ ಇದ್ದೀನಿ ರೀ. ಕೊಬ್ಬರಿ ಭಾರಿ ರುಚಿ ಆಗ್ತದೆ ರೀ ಇದಕ್ಕೆ ಮಾದಲಿಗೆ. ಇವಾಗ ಎಲ್ಲ ಪದಾರ್ಥಗಳು ಹಾಕಿವಲ್ಲ ರೀ, ಈಗ ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಮ್ರಿ. ಈಗ ಕೈಯಿಂದ ಚೆಂದಾಗಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ಈ ರೀತಿ ಎಲ್ಲ ಕಲಿಸ್ಕೊರಿ. ಇವಾಗ ನೋಡಿರಿ ಎಲ್ಲ ಕಲಿಸ್ಕೊಂಡಿವ್ರಿ. ಈಗ ಮಾದಲಿ ರೆಡಿ ಆಯ್ತು ರೀ. ಈಗ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಇದು. ಇದು ಮಾದಲಿ ಇವತ್ತು ಮಾಡಿ ಇವತ್ತು ತಿನ್ನೋದಕ್ಕಿಂತ ರೀ ಮರುದಿನ ತಿಂತೀವಲ್ರಿ ಇನ್ನೂ ರುಚಿ ಇರ್ತದ್ರಿ. ಅವಾಗೆಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರ್ತದಲ್ರಿ, ಎಲ್ಲ ಹೀರ್ಕೊಂಡಿರ್ತದೆ ಚಪಾತಿ ಜೊತೆ. ಹಾಗಾಗಿ ಇವತ್ತಿನಕಿನ್ನ ಮರುದಿನ ತಿನ್ನೋಕೆ ಭಾಳ ರುಚಿ ಆಗ್ತದ್ರಿ. ಇದ್ರ ಜೊತೆಗೆ ಮಾದಲಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕ್ರಿ. ಭಾಳ ರುಚಿಯಾದಂಥ ಅಡುಗೆ ಇದು. ನಾವು ವಿಶೇಷವಾಗಿ ಸಂಕ್ರಾಂತಿಗೆ ಭಾಳ ಮಾಡ್ತೀವ್ರಿ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಒಳ್ಳೆಯ ರೆಸಿಪಿಯೊಂದಿಗೆ ನಾಳೆ ಭೇಟಿಯಾಗೋಣ. ನಮಸ್ತೆ.